ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ಈ ಇಬ್ಬರು ಮಹಿಳೆಯರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ತುಲಾ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು ತುಲಾ ರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರಿಂದ ನೀವು ಆದಷ್ಟು ದೂರ ಇಡಬೇಕಾಗಿರುತ್ತೆ. ಹೌದು, ನೀವು ಈ ಹಿಂದೆ ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದರೆ ತುಲಾ ರಾಶಿಯವರೇ, ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳನ್ನಾದರೆ ಎದುರಿಸಿದ್ರ, ಕಣ್ಣೀರಿನ ಕ್ಷಣಗಳನ್ನು ನೋಡಿದಿರಾ, ದುಃಖವನ್ನು ನೋಡಿದಿರಾ, ಕಹಿ ನೆನಪುಗಳನ್ನು ನೋಡಿದಿರಾ ನಿಮ್ಮ ಜೀವನದಲ್ಲಿ ಅಲ್ವಾ? ಆ ಎಲ್ಲ ರೀತಿ ಕಹಿ ನೆನಪುಗಳಾದರೆ ನಿಮ್ಮ ಜೀವನದಿಂದ ಮುಂಬರುವ ದಿನಗಳಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಅದೇ ರೀತಿ ಈ ಇಬ್ಬರು ಮಹಿಳೆಯರಿಂದ ನೀವು ಆದಷ್ಟು ದೂರ ಇರಬೇಕಾಗಿರತ್ತೆ. ಹೌದು, ಒಂದು ದೊಡ್ಡ ಘಟನೆಯಾದರೆ ನಡೀತಕ್ಕಂಥದ್ದು. ಈ ಇಬ್ಬರು ಮಹಿಳೆಯರು ಯಾವಾಗಲೂ ಸಹ ನಿಮ್ಮನ್ನು ದಾರಿ ತಪ್ಪಿಸಲು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಹೌದು, ಈ ಮಹಿಳೆಯರ ಹತ್ರ ಕೆಟ್ಟ ಬುದ್ಧಿಯಾದರೆ ಇರ್ತಕ್ಕಂಥದ್ದು. ನೀವು ಈ ಮಹಿಳೆಯರ ಮುಂದೆ ನಿಮ್ಮ ಗೆಲುವನ್ನು ಪ್ರದರ್ಶನ ಮಾಡಿದ್ರಿ. ಹೌದು, ಇವರ ಮುಂದೆ ನಿಮ್ಮ ಸಂತೋಷ ಕ್ಷಣಗಳನ್ನು ಹಂಚಿಕೊಂಡಿದ್ರಿ. ಹಾಗಾಗಿ ಅದನ್ನು ತಾಳಲಾರದೆ ಆ ಇಬ್ಬರು ಮಹಿಳೆಯರ ದೃಷ್ಟಿ ಆದರೆ ನಿಮ್ಮ ಮೇಲಿರ್ತಕ್ಕಂಥದ್ದು ತುಲಾ ರಾಶಿಯವರೇ. ಹಾಗಾಗಿ ಅವರನ್ನು ಗುರುತಿಸಿ ಆದಷ್ಟು ಅವರಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ತುಲಾ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಒಂದು ದೊಡ್ಡ ಘಟನೆಯಾದರೆ ನಡೆಯಲಿದೆ ನಿಮ್ಮ ಒಂದು ಜೀವನದಲ್ಲಿ ತುಲಾ ರಾಶಿಯವರೇ. ಹೌದು, ಅದು ಏನಂತಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅವರು ಇಷ್ಟು ದಿನ ನಿಮ್ಮ ಜೊತೆನೇ ಇದ್ದರು, ನಿಮ್ಮ ಜೊತೆ ಊಟ ಮಾಡ್ತಿದ್ರು, ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಹೌದು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಶತ್ರುಗಳು ಯಾರು ಎಂಬುವ ಸತ್ಯ ನಿಮಗೆ ಗೊತ್ತಾದ ನಂತರ ನೀವು ಆ ವ್ಯಕ್ತಿಗಳ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದು ಬೇಡ ಆಗಿರುತ್ತೆ. ಹೌದು, ನಿಮಗೆ ಸತ್ಯ ಗೊತ್ತಾದರೂ ಸಹ ಗೊತ್ತಿಲ್ಲದಂತೆಯೇ ಇರಿ. ಆದರೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತಲ್ಲ ಯಾರು ಆ ವ್ಯಕ್ತಿ ಎಂಬಂತೆ, ಆದಷ್ಟು ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಇಡಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು ಸಹ ನೀವು ಆ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳಬೇಡಿ. ಹೌದು ತುಲಾ ರಾಶಿಯವರೇ, ಆ ಇಬ್ಬರು ಮಹಿಳೆಯರ ದೃಷ್ಟಿಯ ಪ್ರಭಾವದಿಂದಾಗಿ ನೀವು ಆರೋಗ್ಯದಲ್ಲೂ ಸಹ ಏರುಪೇರನ್ನು ಕಂಡಿದ್ರಿ. ಹೌದಲ್ವಾ? ಆರೋಗ್ಯದ ತೊಂದರೆಗಳನ್ನು ಸಹ ನೀವು ಜೀವನದಲ್ಲಿ ಕಂಡಿದ್ರಿ. ಅದೇ ರೀತಿ ನೀವು ರಾತ್ರಿ ಮಲಗುವಾಗ ಕೆಟ್ಟ ಕೆಟ್ಟ ಕನಸುಗಳು ಸಹ ಬರ್ತಿದ್ವು ಅಲ್ವಾ? ಈ ಎಲ್ಲ ರೀತಿ ನಕಾರಾತ್ಮಕ ತೊಂದರೆಗಳು ಸಹ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಅದೇ ರೀತಿ ತುಲಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತ ನಾವು ನೋಡೋದಾದರೆ, ತುಲಾ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರವನ್ನು ಸಹ ನೀವು ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ ಅಲ್ವಾ? ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಒತ್ತಡ ಮತ್ತು ಅಶಾಂತಿ, ಮಾನಸಿಕ ತೊಂದರೆಗಳಾದರೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಬೇಗ ಆ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತಗೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ತುಲಾ ರಾಶಿಯವರೇ. ಹೌದು, ಅದೇ ರೀತಿ ನೀವು ಮನಸ್ತಾಪ ಎಂಥದ್ದು ನಿಮ್ಮದು ಅಂತ ನಾವು ನೋಡೋದಾದರೆ ತುಲಾ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಖುಷಿಯಿಂದ ಕಾಣ್ತೀರಾ. ಹೌದು, ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ಬೇರೆಯವ್ರ ಜೊತೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಖುಷಿಯಿಂದ ಕಾಣ್ತೀರಾ. ಹೌದು, ಅದೇ ರೀತಿ ಇಷ್ಟು ದಿನ ನಿಮಗೆ ಸಮಾಜದಲ್ಲಿ ಗೌರವನೂ ಸಿಗ್ತಿರಲಿಲ್ಲ, ನಿಮ್ಮ ಮಾತಿಗೆ ಬೆಲೆಯೂ ಸಹ ಇರಲಿಲ್ಲ. ಹೌದು, ಇದೆಲ್ಲ ಆ ಮಹಿಳೆಯರ ದೃಷ್ಟಿಯ ಪ್ರಭಾವದಿಂದ ಆಗಿತ್ತು. ಹಾಗಾಗಿ ಮುಂಬರುವ ದಿನಗಳಲ್ಲಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ
ಈ ಸಮಯದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಅದೇ ರೀತಿ ನಿಮ್ಮ ಮಾತಿಗೆ ಯಾವ ಜಾಗದಲ್ಲಿ ಇಷ್ಟು ದಿನ ಬೆಲೆ ಇರಲಿಲ್ವೋ ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆನೂ ಸಹ ಸಿಗ್ತಾ ಹೋಗ್ತಕ್ಕಂಥದ್ದು. ಈ ಇಬ್ಬರು ಮಹಿಳೆಯರು ಯಾರು ಎಂಬುವ ಸತ್ಯವನ್ನು ನಾವು ತಿಳ್ಕೊಳೋದಾದರೆ ತುಲಾ ರಾಶಿಯವರೇ, ಈ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆ ನಿಮ್ಮ ತಾಯಿಯ ಮನೆ ಕಡೆ ಸಂಬಂಧಿಕರಾಗಿರ್ತಾರೆ, ಇನ್ನೊಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿ ಇರ್ತಾರ ಅವರ ಮನೆಯ ಸಂಬಂಧಿಕರಾಗಿರ್ತಾರೆ. ಒಟ್ಟಾರೆ ನೋಡೋದಾದರೆ ತುಲಾ ರಾಶಿಯವರೇ, ಈ ಇಬ್ಬರು ಮಹಿಳೆಯರು ನಿಮ್ಮ ರಕ್ತ ಸಂಬಂಧಿಗಳಾಗಿರೋದಿಲ್ಲ, ಆದರೆ ನಿಮ್ಮ ದೂರದ ಸಂಬಂಧಿಗಳಾಗಿರ್ತಾರೆ. ಆದರೆ ಈ ಇಬ್ಬರು ಮಹಿಳೆಯರು ನಿಮ್ಮ ಗೆಲುವನ್ನು ನೋಡಿದ್ದಾರೆ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನೀವು ಹೇಗೆ ಜೀವನವನ್ನು ನಡೆಸಿದ್ರಲ್ವಾ ಅದನ್ನು ನೋಡಿದ್ದಾರೆ. ನಿಮ್ಮ ಲಾಭದಾಯಕ ಕ್ಷಣಗಳನ್ನು ನೀವು ಆ ವ್ಯಕ್ತಿಗಳ ಜೊತೆ ಹಂಚಿಕೊಂಡಿದ್ರಲ್ಲ, ಆ ಎಲ್ಲ ರೀತಿ ವಿಚಾರಗಳನ್ನು ಅವರು ತಾಳಲಾರದೆ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ಯಾವಾಗಲೂ ಸಹ ನಿಮ್ಮನ್ನು ಅವಮಾನ ಮಾಡಲು ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರಾಗಿರ್ತಾರೆ. ಹಾಗಾಗಿ ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ಆದಷ್ಟು ಈ ಮಹಿಳೆಯರನ್ನು ಗುರುತಿಸಿ ಈ ಮಹಿಳೆಯರಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ನಿಮ್ಮ ಮುಂದಿನ ಯೋಜನೆಗಳನ್ನು, ಹೌದು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ನೀವು ಆಭರಣಗಳನ್ನು ಖರೀದಿ ಮಾಡ್ತಿದ್ರೆ, ಮನೆಯ ನಿರ್ಮಾಣ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತಿದ್ರೆ, ಅಥವಾ ಒಂದು ಹೊಸ ಯೋಜನೆಯನ್ನೇ ನೀವು ರೂಪಿಸ್ತಾ ಇದ್ದರೆ, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಿದ್ರೆ, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಪ್ರಮುಖವಾಗಿ ಈ ಇಬ್ಬರು ಮಹಿಳೆಯರ ಜೊತೆ ನೀವು ಹಂಚಿಕೊಳ್ಳಬಾರದಾಗಿರುತ್ತೆ ತುಲಾ ರಾಶಿಯವರೇ. ಹಾಗಾಗಿ ಆ ಮಹಿಳೆಯರ ದೃಷ್ಟಿ ನಿಮ್ಮ ಜೀವನದಿಂದ ದೂರ ಆಗಲು ಪ್ರತಿದಿನ ಆಂಜನೇಯ ಸ್ವಾಮಿ ದೇವರ ಆರಾಧನೆಯನ್ನು ಮಾಡಿ, ಶಕ್ತಿಶಾಲಿ ಮಂತ್ರಗಳನ್ನು ಪ್ರತಿದಿನ ಪಠನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಹೌದು, ಪ್ರತಿದಿನ ಶಿವಾಲಯಕ್ಕೆ ಹೋಗಿ ದೇವರ ಆರಾಧನೆಯನ್ನು ಮಾಡಿ, ಅದೇ ರೀತಿ ಅಭಿಷೇಕ ಮಾಡಿಸೋದ್ರ ಮೂಲಕ ಜೀವನದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಲಕ್ಷ್ಮೀ ದೇವರ ಆಶೀರ್ವಾದನೂ ಸಹ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಅದೇ ರೀತಿ ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಅದು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಶತ್ರುಗಳೇ ಆಗಿರ್ಬೋದು. ಯಾರೇ ಬಂದು ನಿಮ್ಮ ಬಳಿ ಸಹಾಯವನ್ನು ಕೇಳಿದ್ರೂ ಸಹ ಅವ್ರಿಗೆ ಸಹಾಯವನ್ನು ಮಾಡಿದ್ರಿ. ಅವ್ರಿಗೆ ಹಣದ ಸಹಾಯ ಬೇಕಿದ್ದರೆ ಅವ್ರಿಗೆ ಹಣದ ಸಹಾಯವನ್ನು ಸಹ ಮಾಡಿದ್ರಿ. ಆದರೆ ತುಲಾ ರಾಶಿಯವರೇ, ನೀವು ಯಾರನ್ನು ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರು ನೋಡಿ, ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಅದೇ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ, ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುದನ್ನು ಸರಿಯಾಗಿ ಖಚಿತಪಡಿಕೊಳ್ಳಿ. ನಂತರ ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸಹಾಯ ಮಾಡೋದಕ್ಕಿಂತ ಮುಂಚೆ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಈ ಸಮಯದಲ್ಲಿ ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು ತುಲಾ ರಾಶಿಯವರೇ. ಹಣ ಬಂದ ನಂತರ ನಿಮ್ಮ ಜೀವನದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ತುಲಾ ರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು, ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ತುಲಾ ರಾಶಿಯವರೇ. ಅದೇ ರೀತಿ ಇಷ್ಟು ದಿನ ವ್ಯಾಪಾರದಲ್ಲೂ ಸಹ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ನೀವು ಲಾಭಕ್ಕೋಸ್ಕರ ಕಾಯ್ತಾ ಇದ್ರಿ. ಆದರೆ ಆ ಎಲ್ಲ ಲಾಭದಾಯಕ ಕ್ಷಣಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣ್ತೀರಾ. ಇಷ್ಟು ದಿನ ಯಾವ ಪ್ರತಿಫಲ ನಿಮಗೆ ಸಿಗಲಿಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ರು, ಅದೇ ಒಂದು ಪ್ರತಿಫಲ, ನಿಮಗೆ ತಕ್ಕ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ನೀವು ಪ್ರತಿದಿನ ಎಷ್ಟೇ ಸವಾಲುಗಳನ್ನು, ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಆದಷ್ಟು ಆ ಇಬ್ಬರು ಮಹಿಳೆಯರನ್ನು ಸರಿಯಾಗಿ ಗುರುತಿಸಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ. ಆದಷ್ಟು ಆ ಮಹಿಳೆಯರನ್ನು ದೂರ ಇಡಿಸಿ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ನಿಮ್ಮೊಳಗೆ ಇರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ದೂರ ಆಗಲು ನೀವು ಮನೆಯಲ್ಲಿ ದೀಪಾರಾಧನೆ ಮಾಡಿ, ಧೂಪವನ್ನು ಹಾಕಿ
ಮೂಲೆ ಮೂಲೆಯಲ್ಲೂ ಸಹ ಧೂಪವನ್ನು ತೋರಿಸೋದ್ರ ಮೂಲಕ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ತುಲಾ ರಾಶಿಯವರೇ. ಹೌದು, ಇದು ತುಲಾ ರಾಶಿಯವರ ಮುಂಬರುವ ದಿನದ ಭವಿಷ್ಯ ಆಗಿರುತ್ತೆ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.